ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯೂಚರ್ ಸ್ಕೂಲ್ಸ್ನ 2ನೇ ಮಾಡ್ಯೂಲ್ ಅಂದರೆ ಅಡ್ಮಿಷನ್ ಲೆಡ್ಜರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಡ್ಮಿಷನ್ ಲೆಡ್ಜರ್ ಅನ್ನೋದು ಯಾವುದೇ ಒಂದು ಶಾಲಾಡಳಿತದ ಒಂದು ಬುನಾದಿ ಇದ್ದಂಗೆ. ಇದರಲ್ಲಿ ಎಂಟೈರ್ ಸ್ಟೂಡೆಂಟ್ಸ್ನ ಡೇಟಾಬೇಸ್ ಇರುತ್ತೆ ಮತ್ತು ಅದನ್ನು ಮಾಡಿಫಿಕೇಷನ್ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು, ಇದೆಲ್ಲ ಫೀಚರ್ಸ್ನ ನಾನು ನಿಮಗೆ ಹಂತ ಹಂತವಾಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಅಡ್ಮಿಷನ್ ಲೆಡ್ಜರ್ನ ಓಪನ್ ಮಾಡಿದ ತಕ್ಷಣ ಇದೊಂದು ಪ್ರೊಟೆಕ್ಟೆಡ್ ಆಗಿರುವಂಥ ಒಂದು ಸಾಫ್ಟ್ವೇರ್. ಅಂದರೆ ಯಾವುದೇ ಒಂದು ಅನಾಥರೈಸ್ಡ್ ಪರ್ಸನಲ್ಗೆ ಇದ್ರ ಒಳಗಡೆ ಆಕ್ಸೆಸ್ ಇರೋದಿಲ್ಲ. ನೋಡಿ, ನಾನು ಇಲ್ಲಿ ಪಾಸ್ವರ್ಡ್ನ ಪ್ರೊಟೆಕ್ಟ್ ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ಪಾಸ್ವರ್ಡ್ನ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಪಾಸ್ವರ್ಡ್ನ ನೀವು ಸಪ್ಲೈ ಮಾಡಿದ್ರೆ ನಂತರ ನೀವು ಎಂಟರ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ನೋಡಿ, ನಾನೊಂದು ರಾಂಗ್ ಪಾಸ್ವರ್ಡ್ನ ಕೊಡ್ತಾ ಇದ್ದೀನಿ. ಲಾಗಿನ್ ಅಂತ ಕೊಟ್ಟರೆ ಆಕ್ಸೆಸ್ ಡಿನೈಡ್, ಯು ಹ್ಯಾವ್ ಎಂಟರ್ಡ್ ದ ರಾಂಗ್ ಪಾಸ್ವರ್ಡ್ ಅಂತ ಇದು ನಿಮ್ಮನ್ನು ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. ಅದೇ ರೀತಿ ನೀವೇನಾದರೂ ಫರ್ಗಾಟ್ ಪಾಸ್ವರ್ಡ್ ಆಗಿದ್ದರೆ, ಅಕಸ್ಮಾತ್ ನೀವೇನಾದ್ರು ಮರ್ತೋಗಿದ್ರೆ ಪಾಸ್ವರ್ಡ್ನ, ನೀವು ರಿಟ್ರೀವ್ ಪಾಸ್ವರ್ಡ್ ಅಂತ ಕೊಡ್ಬೋದು. ನೋಡಿ, ಈ ಸ್ಕ್ರೀನಲ್ಲಿ ನೀವು ಈ ಹಿಂದೆ ಕೊಟ್ಟಿರೋದಂಥ ಒಂದು ಹಿಂಟ್ ಕ್ವಶನ್ ಇರುತ್ತೆ. ಆ ಹಿಂಟ್ ಕ್ವಶನ್ನ ಆನ್ಸರ್ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು ರಾಂಗ್ ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಶೋ ಪಾಸ್ವರ್ಡ್ ಅಂತ ಕೊಟ್ಟರೆ ನೋಡಿ, ಯುವರ್ ಹಿಂಟ್ ಆನ್ಸರ್ ಈಸ್ ನಾಟ್ ಮ್ಯಾಚಿಂಗ್, ಟ್ರೈ ಅಗೇನ್ ಆರ್ ಕಾಂಟ್ಯಾಕ್ಟ್ ಯುವರ್ ಅಡ್ಮಿನಿಸ್ಟ್ರೇಟರ್ ಅಂತ ಒಂದು ಅಲರ್ಟ್ ಬರುತ್ತೆ. ಅಂದರೆ ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಆಪ್ಷನ್ಸು ತುಂಬಾ ಕಟ್ ಶಾರ್ಟ್ ಮಾಡಿದ್ದೀನಿ. ಅಂದರೆ ಒಳಗಡೆ ಎಂಟ್ರ್ ಆಗೋದಕ್ಕಾಗೋದಿಲ್ಲ. ನೋಡಿ, ನನಗೆ ಈಗ ಪಾಸ್ವರ್ಡ್ ಗೊತ್ತಿರೋದ್ರಿಂದ ನಾನು ಪ್ರೊಸೀಡ್ ಟು ಲಾಗಿನ್ ಅಂತ ಹೋಗಿ ನಾನು ಇಲ್ಲಿ ರೈಟ್ ಪಾಸ್ವರ್ಡ್ನ ಇಲ್ಲಿ ನಾನು ಕೊಟ್ಟು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಲಾಗಿನ್ ಆಗಿದ ತಕ್ಷಣ ನಿಮಗೆ ಅಥೆಂಟಿಕೇಷನ್ ಸಕ್ಸಸ್ ಅಂತ ಬಂದು ಇದು ನಿಮ್ಮನ್ನು ಮೇಯ್ನ್ ಅಪ್ಲಿಕೇಶನ್ ಫಾರ್ಮ್ಗೆ ತಗೊಂಡು ಹೋಗುತ್ತೆ. ನೋಡಿ, ಇದರಲ್ಲಿ ನೀವು ಯಾವುದೇ ಒಂದು ಸ್ಟೂಡೆಂಟ್ನ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಅಡ್ಮಿಷನ್ ನಂಬರ್ ಪ್ರಕಾರ ಅಥವಾ ಕರ್ನಾಟಕ ಗೌರ್ಮೆಂಟಲ್ಲಿ ನಿಮಗೆ SATS ನಂಬರ್ ಅಂತ ಬರುತ್ತೆ, ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಅಂತ. ಈ ಯಾವುದೇ ಒಂದು ಯುನೀಕ್ ನಂಬರ್ನ ನೀವು ಎಂಟ್ರಿ ಮಾಡಿ ಒಂದು ಸ್ಟೂಡೆಂಟ್ಸ್ನ ಕಂಪ್ಲೀಟ್ ಡೀಟೇಲನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೋಡಿ, ಉದಾಹರಣೆಗೆ ನಾನು ABCD 1 2 3 4 5 ಅಂತ ಒಂದು ಅಡ್ಮಿಷನ್ ನಂಬರ್ ಕೊಟ್ಟಿದ್ದೀನಿ. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಎಲ್ಲ ಕಂಪ್ಲೀಟಾಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಯಾವುದೇ ಒಂದು ಡೀಟೇಲ್ಸ್ನ ನೀವು ಮಾಡಿಫಿಕೇಷನ್ ಮಾಡಬೇಕು ಅಂತಂದರೆ ನೋಡಿ, ಈ ರೈಟ್ ಸೈಡಲ್ಲಿ ಅಡ್ಮಿನ್ ಸೆಕ್ಷನ್ ಅಂತಿದೆ. ಈ ಅಡ್ಮಿನ್ ಸೆಕ್ಷನಲ್ಲಿ ನೀವು ಮಾಡಿಫೈ ಅನ್ನೋದನ್ನು ನೀವು ಚೂಸ್ ಮಾಡ್ಕೊಬೋದು. ಆವಾಗ ಎಲ್ಲನೂ ಆ್ಯಕ್ಟಿವೇಟ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನಾನು ಸ್ಟೂಡೆಂಟ್ ನೇಮ್ ಅನ್ನೋದನ್ನು ಒಂದು ಫಾರಿನ್ ನೇಮ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ನೋಡಿ, ನಾನು ಹೆಸರನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿದ ನಂತರ ಇಲ್ಲಿ ನಾನು ಮಾಡಿಫೈ ಸ್ಟೂಡೆಂಟ್ ಅಂತ ಕೊಡ್ತೀನಿ. ನೋಡಿ, ನಮಗೆ ಯು ಹ್ಯಾವ್ ಸಕ್ಸಸ್ಫುಲಿ ಮಾಡಿಫೈಡ್ ದ ಡೇಟಾ ಫಾರ್ ಅಡ್ಮಿಷನ್ ನಂಬರ್ ABCD 1 2 3 4 5 ಅಂತ ಬಂತು. ಸೊ ನಮಗೆ ಕನ್ಫರ್ಮೇಷನ್ ಬಂತು. ನಾನು ಕ್ಲಿಕ್ ಮಾಡ್ತೀನಿ, ಫಾರ್ಮು ಇಮಿಡಿಯೇಟ್ ರೀಸೆಟ್ ಆಗುತ್ತೆ. ನೋಡಿ, ನಾನು ಮತ್ತೆ ಅದೇ ಅಡ್ಮಿಷನ್ ನಂಬರ್ನ ನಾನು ಕೊಡ್ತಾ ಇದ್ದೀನಿ. ABCD 1 2 3 4 5 ಅಂತ ನಾನು ಸೇಮ್ ಡೀಟೇಲ್ಸ್ ಕೊಟ್ಟು ನಾನು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟೆ. ನೋಡಿರಲ್ಲ, ನಾವು ಇಷ್ಟೊತ್ತು ಚೇಂಜ್ ಮಾಡಿದ ಹೆಸರು ಆಟೋಮೆಟಿಕ್ ಆಗಿ ನಮಗೆ ಡೇಟಾಬೇಸ್ನಲ್ಲಿ ಅಪ್ಡೇಟ್ ಆಗಿದೆ. ಅದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ, ಹೊಸ ಸ್ಟೂಡೆಂಟ್ನ ಆ್ಯಡ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ಫಸ್ಟು ಇಲ್ಲಿ ಅನ್ಚೆಕ್ ಮಾಡಿ ಮತ್ತೆ ನಾನು ನ್ಯೂ ಸ್ಟೂಡೆಂಟ್ ಅಂತ ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದಾಗ ಎಂಟೈರ್ ಫಾರ್ಮು ರೀಸೆಟ್ ಆಗುತ್ತೆ. ಇದರಲ್ಲಿ ಬೈ ಡಿಫಾಲ್ಟ್ ನ್ಯೂ ಅಡ್ಮಿಷನ್ ಅಂತ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿಬಿಡುತ್ತೆ. ಅದಾದ ನಂತರ ಸ್ಟೂಡೆಂಟ್ ಸ್ಟೇಟಸ್ಸು ಆನ್ ಬೋರ್ಡ್ ಅಂತ ಕೂಡ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನೋಡಿ, ಇದರಲ್ಲಿ ನಾನು ಎಲ್ಲಿ ಸ್ಟಾರ್ ಕೊಟ್ಟಿದ್ದೀನಿ ಅದೆಲ್ಲನೂ ನಮಗೆ ಮ್ಯಾಂಡೇಟ್ರಿ ಇರುವಂಥ ಒಂದು ಫೀಲ್ಡ್ಸು. ಓಕೆನಾ? ಇದ್ರಲ್ಲಿ ಯಾವುದೇ ಒಂದು ನಾವು ಫೀಲ್ಡ್ಸ್ನ ನಾವು ಕೊಟ್ಟಿಲ್ಲ ಅಂತ ಅಂದರೂ ಕೂಡ ನೋಡಿ, ಅಡ್ಮಿಷನ್ ನಂಬರು ನಾನು ABCD 99999 ಅಂತ ಕೊಡ್ತೀನಿ. ನೋಡಿ, ಇದು ಯಾವುದಾದ್ರೂ ಅಕಸ್ಮಾತ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು, ನೀವೇನು ಆ್ಯಡ್ ಸ್ಟೂಡೆಂಟ್ ಅಂತ ಮಾಡೋಕ್ಕೆ ಹೋದರೆ ನೋಡಿ, SATS ನಂಬರ್ ಕೆನಾಟ್ ಬಿ ಕಾಪಿ 2 3 4 5 6 7 8 9 ಈ 9 ನಂಬರ್ಸ್ ನಾನು ಕೊಡ್ತಾ ಇದ್ದೀನಲ್ಲ. ನೋಡಿ, ಆ್ಯಡ್ ಮಾಡೋಕ್ಕೋದ್ರೆ ಅಪ್ಡೇಟ್ ಆಲ್ ಮ್ಯಾಂಡೇಟ್ರಿ ಫೀಲ್ಡ್ಸ್ ಅಂತ ಬರುತ್ತೆ. ಇವೆಲ್ಲನೂ ನಾವು ಅಪ್ಡೇಟ್ ಮಾಡಿದ ನಂತರನೇ ಈಗ ನಾವು ಸ್ಟೂಡೆಂಟ್ನ ಆ್ಯಡ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ಹೆಸರು ಕೊಡ್ತಾ ಇದ್ದೀನಿ, ಜೆಂಡರ್ ಈಸ್ ಈಕ್ವಲ್ ಟು ಮೇಲ್, ಕ್ಲಾಸ್ ಅಡ್ಮಿಟೆಡ್ ಟು 4th ಸ್ಟ್ಯಾಂಡರ್ಡ್ ಅಂತ ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಕ್ಲಾಸು 4th ಸ್ಟ್ಯಾಂಡರ್ಡ್ ನಾನು ಕೊಡ್ತಾ ಇದ್ದೀನಿ. ಓಕೆ, ಆ ನಂತರ ಫಾದರ್ ನೇಮ್ ಏನೋ ಒಂದು ಕೊಡ್ತಾ ಇದ್ದೀನಿ, ಮದರ್ ನೇಮ್,
ಇಲ್ಲಿ ನಮಗೆ ಗಾರ್ಡಿಯನ್ ನೇಮ್ ನಾಟ್ ಅಪ್ಲಿಕೇಬಲ್ ಆಗಿರೋದ್ರಿಂದ ನೀವು ಹೆಸರು ಕೊಟ್ಟರು ಕೊಡ್ಬೋದು, ಅಥವಾ ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕೂಡ ನೀವು ಇಲ್ಲಿ ಹಾಕೊಬೋದು. ಅಡ್ರೆಸ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಕೊಟ್ಟರೆ ಒಳ್ಳೆಯದು. ಸಿಟಿ ಕೊಡ್ತಾ ಇದ್ದೀನಿ. ಆಮೇಲೆ ಪಿನ್ ಕೋಡು ನಮಗೆ 6 ಡಿಜಿಟ್ ಕೊಡಲೇಬೇಕು, ಇಲ್ಲಾಂದರೆ ಅದು ತೊಗೊಳೋದಿಲ್ಲ. ಸೊ ನಾನು 6 ಡಿಜಿಟು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಮೊಬೈಲ್ ನಂಬರು ಅಷ್ಟೇ 9 ಡಿಜಿಟ್ಸ್ ಕೊಡಲೇಬೇಕು. 2 3 4 5 6 7 8 9 10 ಡಿಜಿಟ್ ಕೊಡಲೇಬೇಕು. ಅದಾದ ನಂತರ ಬ್ಲಡ್ ಗ್ರೂಪ್ ಅನ್ನೋದು, ಹೈಟು, ವೆಯ್ಟು ಇವೆಲ್ಲನೂ. ಅದಾದ ನಂತರ ರಿಲಿಜಿಯನ್ ಅನ್ನೋದು ಮ್ಯಾಂಡೇಟ್ರಿ. ಸಬ್ ಕ್ಯಾಸ್ಟ್ ಈಸ್ ಮ್ಯಾಂಡೇಟ್ರಿ. ಮದರ್ ಟಂಗ್ ಕೊಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತು ಇದು ಮ್ಯಾಂಡೇಟ್ರಿ. ನೋಡಿ ನಾನು 18/03/1985 ಅಂತ ನಾನು ಕೊಡ್ತಾ ಇದ್ದೀನಿ ಒಂದು ಉದಾಹರಣೆಗೆ. ನೋಡಿ 18 ಮಾರ್ಚ್ 1985 ಅಂತ ಕೊಡ್ತಾ ಇದ್ದೀನಿ. ಡೇಟ್ ಆಫ್ ಜಾಯ್ನಿಂಗ್ ನೀವು ಯಾವತ್ತು ಡೇಟ್ನ ಎಂಟ್ರಿ ಮಾಡ್ತಾ ಇದ್ದೀರೋ ಆ ಡೇಟು ನಿಮ್ಗೆ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನೀವು. ಉದಾಹರಣೆಗೆ ನಾನು ಇವತ್ತು 20th ಮಾರ್ಚ್ 2022 ಅಂತ ನಾನು ಕೊಡ್ತಾ ಇದ್ದೀನಿ. ನೋಡಿ ಅಡ್ಮಿಷನ್ ಆದ ತಕ್ಷಣ ಅಲ್ಲಿ ಡೇಟ್ ಆಫ್ ಲಿವಿಂಗು, ಟಿ ಸಿ ನಂಬರು ಯಾವುದು ಅಪ್ಲಿಕೇಬಲ್ ಇಲ್ಲದೇ ಇರೋದ್ರಿಂದ ಅಲ್ಲಿ ಯಾವುದು ನಿಮಗೆ ಎಂಟ್ರಿ ಮಾಡೋ ಚಾನ್ಸಸ್ ಇರೋದಿಲ್ಲ. ಆಮೇಲೆ ಇನ್ ಕೇಸ್ ಏನಾದ್ರು ಡಿಫ್ರೆಂಟ್ಲಿ ಏಬಲ್ಡ್ ಇದ್ದಾರಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಅದು ಕೂಡ ನಾವಿಲ್ಲಿ ಎಸ್ ಆರ್ ನೋ ಅಂತ ನಾವಿಲ್ಲಿ ಕೊಡಬೇಕಾಗುತ್ತೆ. ನೋಡಿ ಇವೆಲ್ಲನೂ ಮ್ಯಾಂಡೇಟ್ರಿ ಫೀಲ್ಡ್ಸ್ ನಾವು ಕೊಟ್ಟ ನಂತರ ನೀವು ಆ್ಯಡ್ ಸ್ಟೂಡೆಂಟ್ ಅಂತ ಕೊಟ್ಟರೆ ನೋಡಿ ಯು ಹ್ಯಾವ್ ಸಕ್ಸಸ್ಫುಲಿ ಆ್ಯಡೆಡ್ ಎ ನ್ಯೂ ಸ್ಟೂಡೆಂಟ್ ವಿತ್ ಅಡ್ಮಿಷನ್ ನಂಬರ್ ABCD 99999 ಅಂತ. ನೋಡಿ ಅಡ್ಮಿಷನ್ ಆಗಿದೆ ಈಗ ಸ್ಟೂಡೆಂಟ್ ಅಡ್ಮಿಷನು. ಈಗ ನಾವು ಆ ಸ್ಟೂಡೆಂಟ್ನ ನಾವಿಲ್ಲಿ ಚೆಕ್ ಮಾಡೋಣ. ABCD 99999 ಅಂತ ನಾವಿಲ್ಲಿ ಕೊಟ್ಟು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನೋಡಿದಲ್ಲ ಹೊಸದಾಗಿ ಆ್ಯಡ್ ಆಗಿರುವಂಥ ಸ್ಟೂಡೆಂಟು ಇಲ್ಲಿ ನಿಮಗೆ ಸಿಗುತ್ತೆ. ಅದೇ ರೀತಿ ನಾವೇನಾದ್ರು ಯಾವಾಗಾದ್ರೂ ನಾವು ಹೊಸ ಸ್ಟೂಡೆಂಟ್ನ ಆ್ಯಡ್ ಮಾಡುವಾಗ ಅದು ಡೂಪ್ಲಿಕೇಟ್ ಇತ್ತು ಅಂತಂದರೆ ನೋಡಿ ನಾನಿಲ್ಲಿ ಡೂಪ್ಲಿಕೇಟ್ ರೆಕಾರ್ಡ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ABCD 99999 ಅಂತ ನಾನು ಕೊಟ್ಟು ಆ್ಯಡ್ ಸ್ಟೂಡೆಂಟ್ ಅಂತ ಮಾಡಿದಾಗ ನೋಡಿ ಅಡ್ಮಿಷನ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಸ್ಕೂಲ್ ಡೇಟಾಬೇಸ್ ಅಂತದೆ. ಅಂದರೆ ಯಾವುದೇ ಒಂದು ಅಡ್ಮಿಷನ್ ನಂಬರು ಆಲ್ರೆಡಿ ಇದ್ದರೆ ಮತ್ತೆ ಅದನ್ನ ರೀಎಂಟ್ರಿ ಮಾಡೋಕ್ಕಾಗೋದಿಲ್ಲ, ಬಟ್ ಓನ್ಲಿ ಮಾಡಿಫಿಕೇಷನ್ ಮಾಡ್ಕೊಬೋದು. ಓಕೆ ಅಲ್ವಾ? ಸೊ ಈಗ ಮುಂದೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಾವು ಏನು ಮಾಡ್ಬೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಉದಾಹರಣೆಗೆ ನಾನು ಯಾವುದೋ ಒಂದು ಸ್ಟೂಡೆಂಟ್ನ ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀನಿ ABCD 1 2 3 4 5 ಅಂತ. ನಾನು ಗೆಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ಅಕಸ್ಮಾತ್ ಆ ಸ್ಟೂಡೆಂಟ್ ಆಲ್ರೆಡಿ ನಮ್ಮ ಇನ್ಸ್ಟಿಟ್ಯೂಷನ್ನ ಬಿಟ್ಟೋಗಿದ್ದರೆ ಇಲ್ಲಿ ನಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅನ್ನೋ ಒಂದು ಬಟನ್ಸು ಹೈಲೈಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಸ್ಟೂಡೆಂಟ್ಗೆ ನಾವು TC ಮತ್ತು ಸ್ಟಡಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಅರ್ಥ ಆಯ್ತಲ್ಲ? ನೋಡಿ ಈಗ ನಾನು TC ಜನ್ರೇಟ್ ಮಾಡಬೇಕಂತಂದರೆ ನೋಡಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಆ ಸ್ಟೂಡೆಂಟ್ಗೆ ನಮಗೆ TC ಬಂದ್ಬಿಟ್ಟು ಜನ್ರೇಟ್ ಆಗುತ್ತೆ. ನೋಡಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಜನ್ರೇಟೆಡ್ ಅಂತ ಬರುತ್ತೆ. ಓಕೆನಾ? ಸೊ ವೆಯ್ಟ್ ಮಾಡಿ ಕಪಲ್ ಆಫ್ ಸೆಕೆಂಡ್ಸು. ಆ ನಂತರ ನೀವು ಎಕ್ಸಿಟ್ ಫಾರ್ಮ್ ಮಾಡಿಬಿಟ್ಟು ನೀವು TCನ ಓಪನ್ ಮಾಡ್ಬೋದು. ನೋಡಿ ಇಲ್ಲಿ ಬಂದಿದೆ, ನೋಡಿ TC ಬಂದಿದೆ ಅಲ್ವಾ? ಅದೇ ರೀತಿ ನಾವು ಸ್ಟಡಿ ಸರ್ಟಿಫಿಕೇಟ್ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ನಾವು ಎಂಟೈರ್ ಸ್ಟೂಡೆಂಟ್ ಡೇಟಾಬೇಸ್ನೇ ನಾವು ಡೌನ್ಲೋಡ್ ಮಾಡಬೇಕು ಅಂತಂದರೆ ನೋಡಿ ಕ್ಲಿಕ್ ಆನ್ ಸ್ಟೂಡೆಂಟ್ ಡೇಟಾಬೇಸ್ ಅಂತ. ಓಕೆ, ಸ್ಟೂಡೆಂಟ್ ಡೇಟಾಬೇಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಆ ಫೋಲ್ಡ್ರಿಗೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಸ್ಟೂಡೆಂಟ್ ಡೇಟಾಬೇಸ್ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ನಾನು ಸ್ಟೂಡೆಂಟ್ ಡೇಟಾಬೇಸ್ನ ನೋಡಿದಾಗ ನೋಡಿ ಕಂಪ್ಲೀಟಾಗಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೋ ನೋಡಿ ನಮಗೆ ಇಲ್ಲಿ 278 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವೆಲ್ಲ ಸ್ಟೂಡೆಂಟ್ಸ್ದು ಇಲ್ಲಿ ನಮಗೆ ವಿತ್ TC ನಂಬರ್ಸು ನಮಗೆ ಇಲ್ಲಿ ಬಂದ್ಬಿಡುತ್ತೆ. ಬಿಟ್ಟೋಗಿರೋರ್ದು TC ನಂಬರ್ಸು ಆಮೇಲೆ ಪ್ರೆಸೆಂಟ್ ಇರುವಂಥ ಎಲ್ಲ ಟೋಟಲಲ್ಲಿ ಎಂಟೈರ್ ಸ್ಕೂಲ್ ಹಿಸ್ಟ್ರಿನಲ್ಲಿ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ನಮಗೆ ಇಲ್ಲಿ ಸ್ಟೂಡೆಂಟ್ ಡೇಟಾಬೇಸಲ್ಲಿ ಇಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ. ಓಕೆ, ನಾವು ಮತ್ತೆ ಇಲ್ಲಿ ಅನ್ಲಾಕ್ ಅಂತ ಕ್ಲಿಕ್ ಮಾಡಿ ನಾನು ಎಂಟ್ರಿ ಆಗ್ತೀನಿ ಫಾರ್ಮ್ಗೆ. ರೈಟ್ ಪಾಸ್ವರ್ಡ್ ಕೊಡಬೇಕು, ಕೊಟ್ಟು ಲಾಗಿನ್ ಅಂತ ಮಾಡಿ ಅಥೆಂಟಿಕೇಶನ್ ಸಕ್ಸಸ್ ಆದರೆ ಮಾತ್ರ ನೀವು ಒಳಗಡೆ ಹೋಗ್ತೀರಾ. ಓಕೆ, ಈ ಕೆಳಗಡೆ ಇಲ್ಲಿ ರೀಸೆಟ್ ಫಾರ್ಮ್ ಅಂತ ಇದೆ. ರೀಸೆಟ್ ಫಾರ್ಮ್ ಅಂತಂದರೆ ನೀವು ಆಲ್ರೆಡಿ ಏನಾದರೂ ಇಲ್ಲಿ ಫಿಲ್ಟರ್ ಮಾಡಿದರೆ, ಉದಾಹರಣೆಗೆ ನೀವು ನೋಡಿ ABCD 1 2 3 4 5 ಇಲ್ಲಿ ಆಲ್ರೆಡಿ ನೀವೇನಾದ್ರು ಡೀಟೇಲ್ಸ್ ಇತ್ತು ಇದನ್ನು ನೀವು ರೀಸೆಟ್ ಮಾಡಬೇಕು ಅಂದರೆ ನೀವು ರೀಸೆಟ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ಬೋದು. ಅದಾದ ನಂತರ ನೋಡಿ ಇಲ್ಲಿ ಡೌನ್ಲೋಡ್ ಬಲ್ಕ್ ಅಪ್ಡೇಟ್ ಟೆಂಪ್ಲೇಟ್ ಅಂತಿದೆ. ಅಪ್ಡೇಟ್ ಸ್ಟೂಡೆಂಟ್ ಡೇಟಾಬೇಸ್ ಯೂಸಿಂಗ್ ಟೆಂಪ್ಲೇಟ್ ಅಂತ ಇಲ್ಲಿ 2 ಬಟನ್ ನಾನು ಕೊಟ್ಟಿದ್ದೀನಿ. ಡೌನ್ಲೋಡ್ ಬಲ್ಕ್ ಅಪ್ಡೇಟ್ ಟೆಂಪ್ಲೇಟ್ ಅಂತಂದರೆ ಏನಪ್ಪ ಅಂತಂದರೆ ಉದಾಹರಣೆಗೆ ನಮ್ಮ ಸ್ಕೂಲಲ್ಲಿ 500 ಜನ ಓದ್ತಾ ಇದ್ದಾರೆ. 500 ಜನನು ಮುಂದಿನ ವರ್ಷಕ್ಕೆ ಅವರು ಈಗ ಪ್ರೆಸೆಂಟ್ 4th ಸ್ಟ್ಯಾಂಡರ್ಡಲ್ಲಿದ್ದಾರೆ, ನೆಕ್ಸ್ಟು 5th ಸ್ಟ್ಯಾಂಡರ್ಡು, 5th ಇರೋರು 6th ಈ ಥರ ಮೂವ್ ಆಗ್ತಾರೆ. ಇವೆಲ್ಲದನ್ನು ನಾವು ಒನ್ ಬೈ ಒನ್ ಮಾಡಿಫಿಕೇಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನಾನೇನು ಮಾಡಿದ್ದೀನಿ ಅಂತಂದರೆ ನೋಡಿ ಎಂಟೈರ್ ಸ್ಕೂಲ್ ಡೇಟಾಬೇಸಲ್ಲಿ ನೀವು ಡೌನ್ಲೋಡ್ ಬಲ್ಕ್ ಟೆಂಪ್ಲೇಟ್ ಅಂತ ಕೊಟ್ಟಾಗ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮಾತ್ರನೇ ಡೌನ್ಲೋಡ್ ಆಗುತ್ತೆ. ನೋಡಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಡೌನ್ಲೋಡ್ ಬಲ್ಕ್ ಸ್ಟೂಡೆಂಟ್ಸ್ ಅಂತ. ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ನೋಡಿ
ಇದು ಡೌನ್ಲೋಡ್ ಆಯಿತು. ಇದಾದ ನಂತರ ಎಕ್ಸಿಟ್ ಕೊಡ್ತೀನಿ. ನೋಡಿ ಸ್ಟೂಡೆಂಟ್ ಡೇಟಾಬೇಸ್ ನೋಡಿ, ಇಲ್ಲಿ ನಮಗೆ ಎಂಟೈರ್ ಸ್ಟೂಡೆಂಟ್ಸು ನಮಗೆ 160 ಜನ ಆ್ಯಕ್ಟಿವ್ ಆಗಿರುವಂಥ ಸ್ಟೂಡೆಂಟ್ಸು ನಮಗೆ ಸಿಕ್ಕಿದ್ದಾರೆ. ಆಮೇಲೆ ಇವೆಲ್ಲರೂ ನನಗೆ ಪ್ರಮೋಟೆಡ್ ಅಂತ ನಾನು ಬೈ ಡಿಫಾಲ್ಟ್ ಚೇಂಜ್ ಮಾಡಿದ್ದೀನಿ. ನೋಡಿ ಇವರು ಈಗ ಪ್ರೆಸೆಂಟ್ ಕ್ಲಾಸ್ ಅಂತಂದರೆ ನಾವಿಲ್ಲಿ ಅಪ್ಡೇಟೆಡ್ ಮಾಡೋಕ್ಕೆ ಮುಂಚೆ ಇದ್ದಂತಹ ಕ್ಲಾಸಸ್ಸು. ಈಗ ನಾನು ಟಿಪಿಕಲ್ ಆಗಿ ಇದು ನಮಗೆ ಏಪ್ರಿಲ್ ಆದ ನಂತರ ಮುಂದಿನ ವರ್ಷಕ್ಕೆ ಅವರು ನೋಡಿ 3rd ಸ್ಟ್ಯಾಂಡರ್ಡ್ ಇರೋದು 4th ಸ್ಟ್ಯಾಂಡರ್ಡ್ ಆಗ್ಬೋದು. ಇವೆಲ್ಲನೂ ನಾನು ಫಿಲ್ಟರ್ ಮಾಡಿಕೊಂಡು ಇಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ನೋಡಿ ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊತೀನಿ. ನೋಡಿ 1st ಸ್ಟ್ಯಾಂಡರ್ಡ್ ಅಂತ ಫಿಲ್ಟರ್ ಮಾಡ್ಕೊತೀನಿ. ಇದೆಲ್ಲನೂ ನಾನು 2nd ಸ್ಟ್ಯಾಂಡರ್ಡ್ ಅಂತ ಅಪ್ಡೇಟ್ ಮಾಡ್ತೀನಿ. ಉದಾಹರಣೆಗೆ ನೋಡಿ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ಟ್ಯಾಂಡರ್ಡ್ ಅಂತ. ನಾನು ಇಲ್ಲಿ ಅಪ್ಡೇಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಓಕೆ, ಅದೇ ರೀತಿ ನಾನು 2nd ಸ್ಟ್ಯಾಂಡರ್ಡಲ್ಲಿ ಇರುವಂಥ ಎಲ್ಲರನ್ನೂ ನಾನು ಸೆಲೆಕ್ಟ್ ಮಾಡಿಕೊಂಡು 3rd ಸ್ಟ್ಯಾಂಡರ್ಡ್ ಅಂತಲೂ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಅದಾದ ನಂತರ 3rd ಸ್ಟ್ಯಾಂಡರ್ಡ್ ಇರೋದನ್ನು ನಾನು 4th ಸ್ಟ್ಯಾಂಡರ್ಡ್ ಅಂತ ಕೂಡ ನಾನು ಮಾಡ್ತೀನಿ. ಅದೇ ರೀತಿ 4th ಸ್ಟ್ಯಾಂಡರ್ಡ್ ಇರುವಂಥ ಸ್ಟೂಡೆಂಟ್ಸ್ನ ನಾನು 5th ಸ್ಟ್ಯಾಂಡರ್ಡ್ ಅಂತ ನಾನು ಇಲ್ಲಿ ಕೊಡ್ತೀನಿ. ಓಕೆನಾ? ಸೊ ಈಗ ನಾನು ಅನ್ಫಿಲ್ಟರ್ ಮಾಡ್ತೀನಿ. ಈಗ ಉದಾಹರಣೆಗೆ ನಾವು ಇಲ್ಲಿ ಒಂದು ಸ್ಟೂಡೆಂಟ್ ನಂಬರ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ ABCD 1 2 3 4 9 ಅನ್ನೋ ಸ್ಟೂಡೆಂಟು 2nd ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ಗೆ ಮೂವ್ ಆಗಿದ್ದಾರೆ. ಸೊ ನಾನೀಗ ಸೇವ್ ಮಾಡಿ ಇದನ್ನ ಕ್ಲೋಸ್ ಮಾಡ್ತೀನಿ. ಮತ್ತು ನಾನು ಇಲ್ಲಿ ಅನ್ಲಾಕ್ ಮಾಡಿ ಪಾಸ್ವರ್ಡ್ ಕೊಟ್ಟು ಮೇನ್ ಫಾರ್ಮ್ಗೆ ಎಂಟ್ರಿ ಆಗ್ತೀನಿ. ಆಯ್ತಲ್ಲ? ಎಂಟ್ರಿ ಆದ ನಂತರ ನೋಡಿ ನಾನು ಯಾವುದು ಅಡ್ಮಿಷನ್ ನಂಬರ್ ನಾನು ನೋಡಬೇಕೀಗ ಮೊದಲಿಗೆ ನಾವು ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಡೇಟ್ ಸ್ಟೂಡೆಂಟ್ ಡೇಟಾಬೇಸ್ ಯೂಸಿಂಗ್ ಟೆಂಪ್ಲೇಟ್ ಅಂತಿದೆಯಲ್ಲ, ಇದನ್ನು ನಾವು ಮೊದಲಿಗೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಡೆಸ್ಕ್ಟಾಪಲ್ಲಿ ನಾವು ಸೇವ್ ಮಾಡಿದ್ವಿ. ಅದು ಏನಿತ್ತು ಅಂತಂದರೆ ಸ್ಟೂಡೆಂಟ್ ಡೇಟಾಬೇಸ್ ಅಪ್ಡೇಟ್ ಟೆಂಪ್ಲೇಟ್ ಅಂತ. ನಾನು ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ. ನೋಡಿ ಇದು ನಮಗೆ ಎಲ್ಲ ಡೀಟೇಲ್ಸು ಅಪ್ಡೇಟ್ ಆಗೋಯಿತು. ಈಗ ನಾನು ABCD 1 2 3 4 9 ಅನ್ನೋ ಒಂದು ಸ್ಟೂಡೆಂಟ್ ನಂಬರ್ನ ನಾನು ಗೆಟ್ ಡೀಟೇಲ್ಸ್ ಅಂತ ಕೊಡ್ತೀನಿ. ಅವರು ಯಾವ ಕ್ಲಾಸಲ್ಲಿದ್ದರು 2nd ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ಗೆ ಮೂವ್ ಆಗಿದ್ದಾರೆ. ಓಕೆ, 2nd ಸ್ಟ್ಯಾಂಡರ್ಡ್ ಇತ್ತು, ಅದನ್ನು ನಾನು 3rd ಸ್ಟ್ಯಾಂಡರ್ಡ್ಗೆ ಮೂವ್ ಮಾಡಿದ್ದೀನಿ. ಓಕೆ, ಇಲ್ಲಿ ನಮಗೆ ಡೇಟಾಬೇಸು ಯಾವುದೇ ಒಂದು ಸ್ಟೂಡೆಂಟ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೋ ಅಷ್ಟು ಜನ ಸ್ಟೂಡೆಂಟ್ಸ್ಗೂ ಒಂದೇ ಸಲ ಅಪ್ಡೇಟ್ ಆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.